ಶಾಖಾನಾಲಿಯ ರೆಗ್ಯುಲೇಟರ್ 3 ಅಂತ ನಮ್ಮ ಭದ್ರಾ ಜಲಾಶಯದಿಂದ ರೆಗ್ಯುಲೇಟರ್ 2 ಸೂಳೆಕೆರೆ ಹತ್ರ ಇದೆ, 103ನೇ ಕಿಲೋಮೀಟ್ರಲ್ಲಿ. ಅಲ್ಲಿಂದ ಇದು 64.60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ರೆಗ್ಯುಲೇಟರ್ 3 ಇದೆ. ಇಲ್ಲಿಂದ 2 ಭಾಗ ಡಿವೈಡ್ ಆಗುತ್ತೆ, ಒಂದು ಹರಪನಹಳ್ಳಿ ಬ್ರಾಂಚ್ ಕೆನಲ್ ಮತ್ತು ಹರಿಹರ ಬ್ರಾಂಚ್ ಕೆನಲ್ ಅಂತ ಹೇಳಿ. ಸೊ 515 ಕ್ಯೂಸೆಕ್ಸ್ ಇದ್ರ ಡಿಸ್ಚಾರ್ಜ್. 1965 ಇಸ್ವಿನಲ್ಲಿ ಇದ್ರ ನಿರ್ಮಾಣ ಮಾಡಿದ್ರು. ತುಂಬ ಶಿಥಿಲಾವಸ್ಥೆಯಲ್ಲಿ ಇದ್ವು ಇವು. ಸೊ ಇವಾಗ ಇದನ್ನು ರೀಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ಗೌರ್ಮೆಂಟಿಂದ ಅನುಮೋದನೆ ಆಗಿದೆ. ಸೊ ಅದು ಕ್ಲೋಸರ್ ಪೀರಿಯಡಲ್ಲಿ ಇದನ್ನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕಾಯಿತು. ಬಿಫೋರ್ ದಟ್ ರೈನಿ ಸೀಸನ್ ತುಂಬ ಜಾಸ್ತಿ ಮಳೆ ಆಗಿಬಿಟ್ಟು ಒಂದು ವಾರದಿಂದ ಕುಸಿದು ಬಿದ್ದಿದೆ. ಹೌದೌದು, ತುರ್ತು ದುರಸ್ತಿ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ. ಸೊ ರೈತರುಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ನಮ್ಮ ಅಚ್ಚುಕಟ್ಟು ಪ್ರದೇಶ ಸುಮಾರು 30,000 ಹೆಕ್ಟೇರ್ ಬರುತ್ತೆ. ಅದೆಲ್ಲದನ್ನು ಕೂಡ ಕವರ್ ಮಾಡಲಿಕ್ಕೆ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾರಿಗೂ ಏನು ತೊಂದರೆ ಆಗಲ್ಲ, ಯಾರು ಧೃತಿಗಿಡೋದು ಬೇಕಾಗಿಲ್ಲ ಅಂತ ಹೇಳಿ ರೈತರಿಗೆ ಮುಖಾಂತರ ಕೋರ್ತೀವಿ. ಸ್ವಲ್ಪ ಕಾಮಗಾರಿ ಚಾಲೆಂಜಿಂಗ್ ಇದೆ ಅಂತ. ಹೌದು, ಸ್ವಲ್ಪ ನೀರೇನಾದ್ರೂ ಆದ್ರೆ ದಾವಣಗೆರೆ ನಗರಕ್ಕೆ ಫ್ಲಡ್ ಆಗುವಂತ ಸಿಚುವೇಶನ್. ಫ್ಲಡ್ ಅಂದ್ರೆ ಈಗ ಸದ್ಯಕ್ಕೆ ಕಂಟ್ರೋಲಿಂಗ್ ಅರೇಂಜ್ಮೆಂಟ್ ಅನ್ನ ಯಥಾಸ್ಥಿತಿನಲ್ಲಿ ಉಳಿಸ್ಕೊಂಡಿರೋದ್ರಿಂದ ಆತರ ಯಾವುದೇ ಆತಂಕ ಇಲ್ಲ, ಯಾವುದೇ ತೊಂದರೆಗಳಿಲ್ಲ ಸದ್ಯಕ್ಕೆ. ಈ ದಾವಣಗೆರೆ ಜಿಲ್ಲೆಯಲ್ಲಿ ಸರ್ ಈಗ ಭದ್ರಾ ಬಲದಂಡೆ ನಾಲೆ ವ್ಯಾಪ್ತಿಯಲ್ಲಿ ಈ ರೀತಿ ಶಿಥಿಲಾವಸ್ಥೆಗೊಂಡಂತ ಸೇತುವೆಗಳು ತುಂಬಾ ಸೇತುವೆಗಳು ಮೊದಲ ಪ್ರಾರಂಭದಿಂದಲೂ ಕೂಡ ಇದಾವೆ. ಕೆಲವು ಸೇತುವೆಗಳಿಗೆ ಕಳೆದ 1-2 ವರ್ಷದಿಂದ ಅನುಮೋದನೆ ದೊರೆತಿದೆ. ಈಗ ಕ್ಲೋಸರ್ ಪೀರಿಯಡ್ ಅಲ್ಲಿ ಅವುಗಳನ್ನ ಕೈಗೆತ್ತಿಕೊಳ್ತಾ ಇದೆ. ಅಂದ್ರೆ ಇವು ಹಳೆವು, ತುಂಬಾ ಹಳೆವು. 1965ರಲ್ಲಿ ಅಟ್ ದ ಟೈಮ್ ಆಫ್ ಕೆನಾಲ್ ಕನ್ಸ್ಟ್ರಕ್ಷನ್ ಆವಾಗ ನಿರ್ಮಾಣ ಮಾಡಿದಂತ ಸೇತುವೆಗಳು. ಸೊ ಹಂಗಾಗಿ ಅವೆಲ್ಲ ಅಂದ್ರೆ ದುರಸ್ತಿ ಕಾರ್ಯ ಮಾಡಬೇಕು. ಹೌದು, ಅವು ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಹೊಸದು ಈಗ ಟೆಂಪ್ರವರಿ ಮಾಡ್ತಾ ಇದೀವಿ. ಇವಾದ್ರೂ ಕೂಡ ಅದನ್ನು ಸ್ವಲ್ಪ 4 ತಿಂಗಳ ಅವಧಿಗೆ ಸ್ವಲ್ಪ ವ್ಯವಸ್ಥಿತವಾಗಿರ್ಲಿ ಅಂತ ಮಾಡ್ತಾ ಇದ್ವಿ. ತುರ್ತು ದುರಸ್ತಿ ಇದು. ಸರ್ ಈಗ ಎಷ್ಟು ದಿನದಲ್ಲಿ ಕಾಮಗಾರಿ ಮುಗಿಬೇಕು? ಇದನ್ನ ಒಂದು 3-4 ಡೇಸ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಇದು ಮ್ಯಾಕ್ಸಿಮಮ್ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದೀವಿ. ವಾಟರ್ನ ಡಿವಿಯೇಷನ್ ಮಾಡಿದ್ವಿ ಅಲ್ಲಿ ಮೇಲ್ಭಾಗ ಸೂಳೆಕೆರೆಗೆ, ಮತ್ತು ಮಲೆಬೆನ್ನೂರು ಬ್ರಾಂಚ್ ಕೆನಲ್ ಇದೆ, ಆ ಕಡೆನೂ ಡಿವಿಯೇಟ್ ಮಾಡಿದ್ವಿ. ಡ್ಯಾಮಿಂದಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿವಿ. ನಮ್ಮ ಕೆಲಸಕ್ಕೆ ಅಗತ್ಯತೆ ಎಷ್ಟು ಬೇಕೋ ಅಷ್ಟಕ್ಕೆ. ಭದ್ರಾ ಬಲದಂಡೆ ನಾಲೆ ವ್ಯಾಪ್ತಿಗೆ ಸುಮಾರು ಒಂದು 30,000 ಹೆಕ್ಟೇರ್ಗೂ ಹೆಚ್ಚು ಬಿದ್ದಾಗುತ್ತೆ. ದಾವಣಗೆರೆ ಡಿವಿಷನ್ ಅಲ್ಲಿ 40,000 ಹೆಕ್ಟೇರ್ ಮೇಲಿದೆ. ಸೊ ಇಲ್ಲಿಂದ ಮೇಲ್ಗಡೆ 10,000 ಹೆಕ್ಟೇರ್, ಈ ಭಾಗದಿಂದ 30,000 ಹೆಕ್ಟೇರ್ ಇದೆ. ಇದೇನು ರೆಗ್ಯುಲೇಟರ್ 3 ಇಂದ ಇದೆ, ಹರಿಹರ ಬ್ರಾಂಚ್ ಕೆನಲ್ ಮತ್ತೆ ದಾವಣಗೆರೆ ಬ್ರಾಂಚ್ ಕೆನಲ್, ಹರಪನಹಳ್ಳಿ ಬ್ರಾಂಚ್ ಕೆನಲ್, ಇಷ್ಟೆಲ್ಲ ಸೇರಿ 30,000 ಹೆಕ್ಟೇರ್ ಬರುತ್ತೆ. ಚನ್ನಬಸಪ್ಪ ಅಂತ ಹೇಳಿ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಇವರು ವಿಕಾಸ್ ಅಂತ ಹೇಳಿ AW ನಂಬರ್ 2 ಸಬ್ ಡಿವಿಷನ್, ಇವರು ಹರಿಹರ AW ಅವರು. ಎಮರ್ಜೆನ್ಸಿ ಈಗ ನೀರು ಬಿಡ್ಬೇಕಾ, ಮತ್ತೀಗ ಗದ್ದೆರಿಗೆ ಓಡಾಡೋಕೆ ತೊಂದರೆ ಐತಾ, ಮತ್ತೆ ಆ ಪೈಪ್ ಆಗ್ಲಿದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಸದ್ಯಕ್ಕೆ ಎಮರ್ಜೆನ್ಸಿ ಮಾಡ್ತಾರೆ. ಅಯ್ಯೋ 3 ವರ್ಷ ಆಯ್ತು, 1 ದಿವಸ ಅಲ್ಲ 2 ಸಲ, 3 ವರ್ಷ. ಈ ರೀತಿ ಇಂಥವು ರಿಪೇರಿ ಇದ್ದದ್ದು ಭಾಳ ಅನ್ಸುತ್ತೆ. ಭಾಳ ಬ್ರಿಡ್ಜ್ ಅದಾವೆ, ಆದ್ರೆ ಇದು ಮೇನ್ ಬ್ರಿಡ್ಜ್ ಇದು ಮಾಡ್ಲೇಬೇಕು ಅವರು, ಆದ್ರೂ ಮಾಡ್ಲಿಲ್ಲ. ಕಡಿಮೆ ಆಗಿದ್ರಿಂದ ಸಮಸ್ಯೆ ಆಗುತ್ತೆ. ಈಗ ನಾಟ್ಯಾರಿಗೆಲ್ಲ ನೀರ್ ಬೇಕಾ, ಈಗ ಅವರೇ ಕಟ್ ಮಾಡಿಸಿದಾರ ನೀರ. ಆ ಕಡೆ ಎಲ್ಲ ಸುಳೆಕೆರೆಗೆ ಅಲ್ಲೆಲ್ಲ ತಿರುಗಿದಾರ ನೀರು. ಕೆಲಸ ಮಾಡಕ್ಕಾಗಿ ಆದ್ರೂ ನೀರು ಅದು ನೋಡಿ 8 ಮಟ ನೀರ್ ಐತಿ, ಕೆಲಸ ಮಾಡಕ್ ಆಗ್ತಲ್ಲ ಅವ್ರ ಕೈಲಿ. ಬ್ಯಾಸಿಗೆ ಆರಾಮ್ ಮಾಡ್ಬೋದಿತ್ತು, 3-4 ತಿಂಗಳು ನೀರಿದ್ದಿಲ್ಲ. ಆ ಸುದ್ದಿ ಬರ್ಲಿಲ್ಲ ಅವರು. ಇವ ಹೊಡೆದಿಂದ ಇವತ್ತು ಹೋದಾರ ರೋಡ್. ನಾವು ನೋಡಿ ನಡ್ಕೊಂಡು ಓಡಾಡ್ತದ, ಅಲ್ಲಿ ಸ್ವಂತ ಮಟ್ಟ ಗುಂಡೆ ಅದಾವ ಕಡೆ. ಅದನ್ನ ಮಾಡ್ಕೊಡ್ರಿ ಅಂದ್ರೆ ಅದನ್ನ ಅಂದದಾರ, ಅದೇ ಮಾಡ್ತಾರಲ್ಲ ಗೊತ್ತಿಲ್ಲ. MLA ಒಂದು 3-4 ಸರಿ ಬಂದಾರ, 10 ಸರಿ ಬಂದಾರ ಅಂತ ಹೇಳ್ಕೊಂಡ್. ಒಬ್ಬ 1 ಸರಿ 2 ಸರಿ ಅಲ್ಲ, 10 ಸರಿ ಬಂದಾರ. ಇದು ನೋಡಿ ಈಗ ನೀರಿಂದು ನಾಟ್ಯಾರಿ ನೀರ್ ಬೇಕು, ಒಂದೇದು ಓಡಾಡೋರಿಗೆ ತೊಂದ್ರೆ. ಆ ಪೂರ ಹೊಡೆದಿದ್ರೆ ಇನ್ನು ಭಾಳ ಸಮಸ್ಯೆ ಇತ್ತು. ಅದು ಗೇಟ್ ಎಲ್ಲರೂ ಬಿದ್ದಿದ್ರೆ ಈ ಸರಿ ನೀರು ಪೂರ ಬಂದ್ ಮಾಡಕೊತ್ತ ಅವ್ರು. ಈ ನಾಟ್ಯಾರಿಗೆ ಏನ್ ಹಾಕೊತ್ತು, ನೀರು ಪೂರ ಬಂದ್ ಮಾಡಿದ್ರೆ ಕಡಿಮೆ ಆಗೋದ್ರಿಂದ ಭತ್ತ ನಾಟಿ ಮಾಡೋರಿಗೆ ಸಮಸ್ಯೆ ಆಗ್ತದೆ. ಹೌದೌದು, ಎಲ್ಲರಿಗೂ ತೊಂದ್ರೆ ಈಗ. ರಮೇಶ್, ಬಹಳ ಸಮಸ್ಯೆ ಆಗುತ್ತೆ. ಇಲ್ಲಿ 30,000 ಹೆಕ್ಟೇರ್ ಭೂಮಿ ಇದೆ, ಅದಕ್ಕೆ ನೀರು ಹೋಗೋದು ಭಾಳ ತೊಂದರೆ ಆಗುತ್ತೆ. ಆ ಕಾಮಗಾರಿ ಆಗೋದ್ರಿಂದ ತೊಂದರೆ ಆಗುತ್ತೆ. ಬೇಕಾದ್ರೆ ಅವ್ರಿಗೆ ಕುಡಿಯೋ ನೀರಿಗೆ ಎಲ್ಲ ಇದನ್ನ ಡಂಪ್ ಮಾಡ್ಕೊಳ್ಳಿ. ಈ ಟೈಪು ಚಾನಲ್ ನೀರ ಆ ಕಡೆಗೆ ಒಯ್ಯೋದು ಭಾಳ ತೊಂದರೆ ಆಗುತ್ತೆ, ರೈತರಿಗೆ ಭಾಳ ತೊಂದರೆ ಆಗುತ್ತೆ. ಸರ್ ಭತ್ತ, ಅಡಿಕೆ, ತೆಂಗು, ಸರ್ ಮೆಕ್ಕೆಜೋಳ ಎಲ್ಲ ಬೆಳಿತಾರೆ ಸರ್. ಹ್ಞೂ ಸರ್. ಇದಿರೋದ್ರಿಂದ ನಮಗೆ ಬೋರ್ಗಳು ಜಲನೂ ಜಾಸ್ತಿ ಆಗಿದಾವೆ ಸರ್. ಒಂದ್ ಕಡೆ ದಾವಣಗೆರೆ ನಾಯಕರು ಕಾಂಗ್ರೆಸ್ನವರು ಒಂದು ಸಮಾವೇಶ ಮಾಡ್ತಾರೆ, ಬಿಜೆಪಿ ಅವರು ಒಂದು ಸಮಾವೇಶ ಮಾಡ್ತಾರೆ, ಅವ್ರಿಗೆ ಸರ್ ಅವ್ರಿಗೆ ಸುಮ್ಮನೆ ಅವ್ರ ಬೆಳೆ ಕಾಳು ಬೇಯಿಸ್ಕೊಳಕ್ಕೆ ಅವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾನೆ ಇಲ್ಲ ಸರ್. ಇಲ್ಲಿ ನಮ್ಮ ಮಾಯ್ಕೊಂಡದ ಶಾಸಕರದಾರಲ್ಲ, ಅವರೇ ಒಂದು 2 ಟೈಮ್ ಬಂದಾರ ಸರ್. ಇದು
ಇದು ಬಿದ್ದಿರೋದ್ರಿಂದ ಈಗ 3 ವರ್ಷ ಕೆಳಗೆ ನಡಿಬೇಕಾಯ್ತು ಸರ್ ಇದು ಕಾಮಗಾರಿ ಅಂಥದ್ದು ಇವಾಗ ಮಾಡ್ತಾ ಇದಾರೆ ಸರ್. ಅಲ್ಲ ಇದು ಭದ್ರಾ ಬಲದಂಡೆ ನಾಲೆ ಕಾಮಗಾರಿ ಅದು ಸೀಲ್ ಮಾಡ್ತಾ ಇದಾರಲ್ಲ, ಹ್ಞೂ ಸರ್. ಕಾಂಗ್ರೆಸ್ನವರು ಒಂದು ಸಮಾವೇಶ ಮಾಡಿದ್ರು, ಈ ಬಿಜೆಪಿ ಅವರು ಒಂದು ಸಮಾವೇಶ ಮಾಡಿದ್ರು. ಅವ್ರು ಮಾಡ್ಕೊಂತ ಹೋಗ್ತಾರ ಸರ್ ಸುಮ್ಮನೆ ಸಮಾವೇಶ ಮಾಡೋದು, ಇಲ್ಲೇನು ಕೆಲಸ ಆಗ್ತಾರಲ್ಲ ಸರ್. ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಸರ್ ಸರ್ಕಾರ ಇದನ್ನ ಎಚ್ಚೆತ್ಕೋಬೇಕು, ಇಂಥದ ಕಾಮಗಾರಿಗಳನ್ನ ಅದನ್ನ ತಡೆಗಟ್ಟಬೇಕು. ಇಲ್ಲಿ ಅವ್ರಿಗೆ ಕುಡಿಯಕ್ಕೆ ಕೊಟ್ಕೊಳ್ಳಿ, ನಮಗೆ ಬೇಡನಲ್ಲ ನಾವು, ರೈತರಿಗೆ ಅನ್ಯಾಯ ಆಗಬಾರ್ದು. ರೈತರಿಗೆ ಅನ್ಯಾಯ ಆಗ್ಬಾರ್ದು, ಹೊಸೂರ್ಗ ಕಡೆಗೆ ಕುಡಿಯಕ್ಕೆ ಕೊಟ್ಕೊಳ್ಳಿ ಸರ್, ನಾವು ಬೇಡನಲ್ಲ. ಅನ್ಯಾಯ ಆಗ್ಲಿಲ್ಲ ಈ ಕಡೆ ಏನು ಮೊದ್ಲಿನ ಚಾನಲ್ ಐತಾ ಆ ಟೈಪ್ ಬರೋದ್ರೆ ಏನು ತೊಂದರೆ ಏನಾಗಲ್ಲ ಸರ್. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಕುರ್ಕಿ ಸರ್.